ಅದು ಕೂಡ ಮಾಡಿದ್ವಿ. ಈಗ TET ಎಕ್ಸಾಮಿನ ಒಂದು ನೋಟಿಫಿಕೇಶನ್ ಹೊಡಿಸ್ತೀವಿ. ಅದಾದಮೇಲೆ CET ಬರ್ತದೆ. ಆದಷ್ಟು ಬೇಗ ಮಕ್ಕಳು ಏನು 18,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ತಗೊಳ್ತಕ್ಕಂಥ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಇಲಾಖೆಯವರು ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಇಲಾಖೆ ಭಾಳ ದೊಡ್ಡದು. ನಂದು ಅವ್ರು ಬೇರೆಯವ್ರದ್ದು ಎಲ್ಲ ಟೋಟಲ್ ಸೇರಿದ್ರೆ ನಂದು ಒಬ್ಬಂದೇ ಇರ್ತದೆ. ಅಷ್ಟು ಒಂದು ಟೀಚರ್ಸ್ ರಿಕ್ರೂಟ್ ಆಗಿದ್ದು TET ಮಾಡಲೇಬೇಕು ನವೆಂಬರ್. ಯಾಕೆಂದ್ರೆ ಈಗ ಅದೆಲ್ಲ ಕ್ವಶನ್ ಪೇಪರು ಅದೆಲ್ಲ ಸೆಟ್ ಮಾಡಬೇಕು. ಅದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಅದು ಕಮಿಷನರ್ ಅವರು ಹೆಡ್ ಮಾಡ್ತಾರೆ. ಮತ್ತೆ ಅವ್ರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲಿ ನವೆಂಬರ್ ಎಂಡ್ ಇಲ್ಲಾಂದ್ರೆ ಫಸ್ಟ್ ವೀಕ್ ಆಫ್ ಡಿಸೆಂಬರ್ ಅಲ್ಲಿ TET ನಡೆಯುತ್ತೆ. ಅದಾದ್ಮೇಲೆ CET ಕೂಡ ಅದು ಕಂಟಿನ್ಯೂ ಮಾಡ್ತಕ್ಕಂಥದ್ದು. ದೇ ಆರ್ ಆಲ್ ರೆಡಿ. ಅದನ್ನು ಕೂಡ ಇವಾಗ ಬೆಳಗ್ಗೆ ಬ್ರೀಫಿಂಗ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ಆಗಿ TET ಮಾಡಿ ನವೆಂಬರ್ ಎಂಡ್ ಒಳಗೆ ಅವ್ರು ಏನೇನು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಪಾಪ ಎಲ್ಲ ತುಂಬಾ ಜನರು ಕಾಯ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೇನೆ ಇವರೆಲ್ಲರೂ ಕೂಡ ಪಾಠವನ್ನು ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ತಂದ್ರೆ ಸುಮಾರು 18,000 ಟೀಚರ್ಸ್ ಇದೆ. ವೆರಿ ಬಿಗ್, ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಆಗ್ತದೆ. ಅದು ಒಂದು ಹಿಸ್ಟ್ರಿನೂ ಕೂಡ ಆಗ್ತದೆ. ಅದು ಸುಧಾರಣೆನೂ ಕೂಡ ತರ್ತದೆ. ಅವಾಗ ಗೆಸ್ಟ್ ಟೀಚರ್ಸ್ ಪಾಪ ಎಷ್ಟೋ ಜನರು ಸೇವೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಮತ್ತೆ ಕಲಿತಿರ್ತಕ್ಕಂಥ ಮಕ್ಕಳಿಗೂ ಕೂಡ ವಿದ್ಯಾರ್ಥಿಗಳಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆ ಕೂಡ ಆಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬಹಳ ಸಂತೋಷ ಆಗುತ್ತೆ. ಪಬ್ಲಿಕ್ ಅವ್ರ ಜೊತೆಗೆ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇರೋದು. ಬಟ್ ಇಟ್ಸ್ ಅ ಬಿಗ್ ಲೀಪ್ ಆಸ್ ಫಾರ್ ಆಸ್ ಅಂಡ್ ಫ್ಯೂಚರ್